अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। अचतुर्वदनो ब्रह्मा द्विबाहुरपरो हरिः अपाललोचनश्शम्भुः भगवान् बादरायणः। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्देऽहं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहम्। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ओम शांति शांति शांति। ಭಗವದ್ಭಕ್ತರು ಸದ್ಗುರು ಭಕ್ತರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಆರಾಧಕರು ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ಈ ಮಾನವ ಜನ್ಮದಲ್ಲಿಯೇ ಮೋಕ್ಷವನ್ನ ಪಡೆದು ಪುನರ್ಜನ್ಮವನ್ನ ತಪ್ಪಿಸಿಕೊಳ್ಳಬೇಕೆಂದು ಹೊರಟಿರುವಂತ ಧೀರ ಮುಮುಕ್ಷುಗಳು ಆಗಿರುವ ವೇದಾಂತಿಗಳು ಆಗಿರುವಂತ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ಪುಷ್ಯ ನಕ್ಷತ್ರ ಸುಕರ್ಮ ಯೋಗ ಹಾಗೂ ಗರಜ ಕರ್ಣ ವಾರ ಸ್ಥಿರವಾಸರ ಶನಿವಾರ 2026ನೇ ಇಸವಿ
ಮಾರ್ಚ್ ಮಾಹೆಯಲ್ಲಿ 28ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥದಲ್ಲಿ ಕನ್ನಡದ ಪುಸ್ತಕ 180ನೇ ಪುಟ 49ನೇ ಪ್ಯಾರಾಗ್ರಾಫ್ ಅಥವಾ ಖಂಡ. ಉಕ್ತ ಶಂಕಾ ಪರಿಹಾರ. ಉಕ್ತ ಪೂರ್ವ ಪಕ್ಷಿಯಿಂದ ಹೇಳಲ್ಪಟ್ಟಂತ ಶಂಕೆಗೆ ಪರಿಹಾರ. ನಮ್ಮ ಸ್ಟೇಟ್ಮೆಂಟ್ ಅನ್ನು ಉಳಿಸ್ಕೋತಾ ಇದ್ದೀವಿ. ವೇದಾಂತಿಗಳ ಸ್ಟೇಟ್ಮೆಂಟ್ ಏನು? ಅವಿದ್ಯಾಂ ಪುರಸ್ಕೃತ್ಯ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಶಾಸ್ತ್ರಾಣಿ ಪ್ರವೃತ್ತಾನಿ. ಅವರ ಜ್ಞಾಪಕ ಇಡಬೇಕು. ಅಧ್ಯಾಸವನ್ನ ಇಟ್ಟುಕೊಂಡೇ, ಅಧ್ಯಾಸವನ್ನ ಮುಂದು ಮಾಡಿಕೊಂಡೇ ವಿಧಿಶಾಸ್ತ್ರ, ಪ್ರತಿಷೇಧ ಶಾಸ್ತ್ರ, ವೇದಾಂತ ಶಾಸ್ತ್ರ ಎಲ್ಲವೂ ಹೊರಟಿವೆ ಎಂದ್ರು. ಅದರ ಮೇಲೆ ಪೂರ್ವ ಪಕ್ಷ ಆಕ್ಷೇಪಣೆ ಮಾಡಿದ್ದಾನೆ. ಏನ್ ಸ್ವಾಮಿ, ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಲ್ಲಿ 1,00,000 ಜನ ಸಿಗ್ಬಹುದು ನಮಗೆ. ವೇದಾಧ್ಯಯನವನ್ನ ಮಾಡಿ ಸದಾಚಾರ ಸಂಪನ್ನರಾಗಿ ಅನುಷ್ಠಾನ ತತ್ಪರರಾಗಿ 3 ಹೊತ್ತು ಸ್ನಾನ ಸಂಧ್ಯಾ ಮಾಡುತ್ತಾ ಅಗ್ನಿಹೋತ್ರಾನುಷ್ಠಾನ ಮಾಡುತ್ತಾ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ಕೊಂಡಿದಾರಲ್ಲ. ಇಂಥ ಮಹಾತ್ಮರು, ಇಂಥ ಮೇಧಾವಿಗಳು, ಇಂಥ ಬುದ್ಧಿವಂತರು ಇಡೀ ಪ್ರಪಂಚದಲ್ಲಿ 1,00,000 ಜನ ಸಿಗ್ಬೋದು. ಇದು ಜಾಸ್ತಿ ಲಕ್ಷ ಇಲ್ಲ, 10,000 ಇಲ್ಲ, 1,000 ಅಷ್ಟೇ. ನೋಡಿ, 1,000 ಕೋಟಿ ಮಾನವರಲ್ಲಿ 1,000 ಜನಗಳು ಮಾತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಯ್ತು? 1 ಕೋಟಿಗೆ ಒಬ್ರು. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್. ಬೆಂಗಳೂರಿನಲ್ಲಿ 1 ಕೋಟಿ ಜನಗಳಿದ್ದಾರೆ ಒಬ್ರೆ. ಇಡೀ ಕರ್ನಾಟಕದಲ್ಲಿ 10 ಕೋಟಿ ಜನ ಇದ್ದಾರೆ, 10 ಜನವೇ. ಇಂಥವರನ್ನ ನೀವು ಅವಿದ್ಯಾವಂತರು ಅಂತ ಕರೀಬಹುದಾ? ಇವರು ಪ್ಯೂರೆಸ್ಟ್ ಪರ್ಸನ್ಸ್, ಅತ್ಯಂತ ಪರಿಶುದ್ಧರಾಗಿರುವಂತಹ ಜೀವಾತ್ಮರಲ್ಲವೇ? ಅವರು ಮಾಡುತ್ತಿರುವ ಅಗ್ನಿಹೋತ್ರಾನುಷ್ಠಾನವನ್ನ ಅವಿದ್ಯಾ ಪುರಸ್ಸರ ಏನ್ ಹೇಳಿದ್ದು ತಪ್ಪು ಅಂತ ಪೂರ್ವ ಪಕ್ಷಿ. ಆಲ್ ರೈಟ್, ನೀವು ಮಾಡಿರುವಂತಹ ಶಂಕೆಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೊಟ್ಟಿರುವಂತ ಪರಿಹಾರವನ್ನ ನೋಡೋಣ. ತದೇ ತತ್ಸರ್ವಂ ಅಂಗೀಕೃತ್ಯೈವ ಶಾಸ್ತ್ರೀಯ ವ್ಯವಹಾರಸ್ಯಾಪಿ ಅವಿದ್ಯಾವದ್ವಿಷಯತ್ವಂ ಪ್ರದರ್ಶಯಿತುಂ ಆರಭತೆ ಭಗವಾನ್ ಶಂಕರಃ. 16 ವರ್ಷದ ಬಾಲಕ ಶಂಕರನಿಗೆ ಏನು ಕೆಚ್ಚದೆ, ಎಂಥ ಧೈರ್ಯ! ಪೂರ್ವ ಮೀಮಾಂಸಾ ದರ್ಶನವನ್ನೆಲ್ಲ ಅವಿದ್ಯಾ ಪುರಸ್ಸರ ಅಂದ್ರು, ವೇದಾಂತ ದರ್ಶನವನ್ನೆಲ್ಲ ಅವಿದ್ಯಾ ಪುರಸ್ಸರ ಅಂದ್ರು. ಹುಚ್ಚುಚ್ಚಲ್ವೇ? ಅಲ್ಲ. ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ನೋಡೋಣ. ತದೇ ತತ್ ಸರ್ವಂ ಅಂಗೀಕೃತ್ಯೈವ. ಪೂರ್ವ ಪಕ್ಷಿಗಳಾದ ನೀವು ಏನೇನು ಆಕ್ಷೇಪಣೆ ಮಾಡಿದ್ದೀರೋ ಅದೆಲ್ಲವನ್ನು ನಾವು ಒಪ್ಪಿಕೊಳ್ತೇವೆ. ನಾವು ಯಾರು? ವೇದಾಂತಿಗಳು. 4 ಅಂಶ. 1,000 ಕೋಟಿ ಮಾನವರಲ್ಲಿ ಇವತ್ತು 1,000 ಜನಗಳು ಮಾತ್ರ ಅಗ್ನಿಹೋತ್ರಾನುಷ್ಠಾನ ತತ್ಪರರಾಗಿದ್ದಾರೆ. ಹೌದು, ಸಂತೋಷ. ಅವರು ಬಹಳ ಕಷ್ಟಪಟ್ಟು ಬ್ರಹ್ಮಚರ್ಯಾಶ್ರಮದಲ್ಲಿ ವೇದಾಧ್ಯಯನವನ್ನ ಮಾಡಿ ಗೃಹಸ್ಥಾಶ್ರಮಕ್ಕೆ ಬಂದಾಗ ಆ ಮಂತ್ರಗಳಿಗೆ ಕರ್ಮಗಳ ವಿನಿಯೋಗ ಮಾಡುವುದಕ್ಕಾಗಿ ಅಗ್ನಿಹೋತ್ರಾನುಷ್ಠಾನ ಮಾಡ್ತಾ ಇದ್ದಾರೆ. ಕರೆಕ್ಟ್. 3, ಇವರಿಗೆ ಲೋಕಾಂತರದಲ್ಲಿ
ಜನ್ಮಾಂತರದಲ್ಲಿ ದೇಹಾಂತರದಲ್ಲಿ ನಂಬಿಕೆ ಉಂಟು. 3. 4, ನಾವು ಈ ಜನ್ಮದಲ್ಲಿ ಅಗ್ನಿಹೋತ್ರಾನುಷ್ಠಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಮ್ಮ ಸ್ವರ್ಗ ಸಿಕ್ಕುವುದರಿಂದ ಈ ಜನ್ಮದಲ್ಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟೇ ಆಯಾಸವಾದ್ರೂ ಪರವಾಗಿಲ್ಲ, ಮುಂದೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಎಲೆಕ್ಷನ್ಗೆ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾನೆ. ಅವನು ಸುಮಾರು ಒಂದು 50,000 ಖರ್ಚು ಮಾಡ್ತಾನೆ. ಬಡವ 50,000 ಖರ್ಚು ಮಾಡ್ಬೇಕು, ತುಂಬಾ ಕಷ್ಟ. ಯಾಕೆ ಖರ್ಚು ಮಾಡ್ತಾನೆ? ನಾನು ಗೆದ್ರೆ ಸಂಪಾದನೆ ಮಾಡ್ತೇನೆ. ಅದೇ ತರ 4 ಪ್ಲಸ್ ಪಾಯಿಂಟ್ಸ್ ಇದೆ. ಇದೆಲ್ಲವನ್ನು ನಾವು ಒಪ್ಕೊಳ್ತೇವೆ ಎಂದು. ತದೇ ತತ್ಸರ್ವಂ ಅಂಗೀಕೃತ್ಯೈವ, ಇದೆಲ್ಲವನ್ನು ಒಪ್ಪಿಕೊಂಡೇ ಶಾಸ್ತ್ರೀಯ ವ್ಯವಹಾರಸ್ಯಾಪಿ, ಅಪಿಗಾರ ಸೇರಿಸ್ಕೊಬೇಡಿ, ಇಲ್ಲಿಲ್ಲ. ಶಾಸ್ತ್ರೀಯ ವ್ಯವಹಾರ ಶಾಸ್ತ್ರೇಶು ವೇದೇಶು ಉಕ್ತಾಃ ಶಾಸ್ತ್ರೀಯಾಃ ಶಾಸ್ತ್ರೀಯಶ್ಚ ತೇ ವ್ಯವಹಾರಶ್ಚ ಶಾಸ್ತ್ರೀಯ ವ್ಯವಹಾರಃ. ವೇದಗಳಲ್ಲಿ ಹೇಳಿರುವಂತ ಅಗ್ನಿಹೋತ್ರ, ಸೋಮಯಾಗ, ವಾಜಪೇಯಿ ಮುಂತಾಗಿರುವ ವ್ಯವಹಾರಗಳು ಕೂಡ ಅವಿದ್ಯಾವದ್ವಿಷಯತ್ವಂ, ಅವಿದ್ಯಾವಂತರ ವಿಷಯವಾಗಿವೆ. ಅವುಗಳು ಶಾಸ್ತ್ರೀಯ ಕರ್ಮಾನುಷ್ಠಾನಗಳು. ಯಾರಿಗಾಗಿ? ಅವಿದ್ಯಾವಂತರಿಗಾಗಿ. ಶ್ರೀರಾಮ್ ಜೈ ರಾಮ್ ಜೈ. ಯಾರ ವಿದ್ಯಾವಂತರೋ ಅಧ್ಯಾಸವುಳ್ಳವರು ಅಂಥವರೇ ಕರ್ಮಾನುಷ್ಠಾನ ಮಾಡ್ತಾರೆ ಎನ್ನುವುದನ್ನ ಪ್ರದರ್ಶಯಿತು, ಪ್ರಕರ್ಷೇನ ದರ್ಶಯಿತು, ಚೆನ್ನಾಗಿ ತಿಳಿಸುವುದಕ್ಕಾಗಿ ಭಗವಾನ್ ಶಂಕರ ಆರಭತೆ. ಭಗವತ್ಪಾದ ಶಂಕರಾಚಾರ್ಯರು ಈಗ ಪ್ರಾರಂಭ ಮಾಡುತ್ತಿದ್ದಾರೆ. ಅರ್ಥ ಆಯ್ತಲ್ವೇ? ತದೇತತ್ ಸರ್ವಂ ಅಂಗೀಕೃತ್ಯೈವ, ಪೂರ್ವ ಪಕ್ಷಿಗಳು ಏನು ಪ್ಲಸ್ ಪಾಯಿಂಟ್ಸ್ ಹೇಳಿದ್ದಾರೋ ಅದೆಲ್ಲವನ್ನು ಒಪ್ಪಿಕೊಂಡೇ ಶಾಸ್ತ್ರೀಯ ವ್ಯವಹಾರಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ ಎನ್ನುವುದನ್ನ ಪ್ರತಿಪಾದನೆ ಮಾಡುವುದಕ್ಕಾಗಿ, ಚೆನ್ನಾಗಿ ತಿಳಿಸುವುದಕ್ಕಾಗಿ ಭಗವಾನ್ ಶಂಕರ ಹೊರಟಿದ್ದಾರೆ. ತಥಾಪಿ ಇತ್ಯಾದಿನ ಮಂತ್ರೇನ, ತಥಾಪಿ ಎಂದು ಪ್ರಾರಂಭ ಮಾಡಿಕೊಂಡು ಪ್ರವರ್ತಂತೆ ಇತ್ಯೇತದಂತೇನ ಗ್ರಂಥೇನ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾದ್ಯಸ್ಯ ಇತರೇತರ ವಿವೇಕೇನ. 1. ಇಲ್ಲಿ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಕ್ಷತ್ರಾದಿಭೇದಂ ಅಸಂಸಾರಿ ಆತ್ಮತತ್ವಂ ಅಧಿಕಾರೇ ಅಪೇಕ್ಷತೆ ಅನುಪಯೋಗಾತ್ ಅಧಿಕಾರ ವಿರೋಧಾಚ. ಇದು ಬಹಳ ಬಹಳ ಡೇಂಜರಸ್ ಸ್ಟೇಟ್ಮೆಂಟ್, ಆದರೆ ಪರಮ ಸತ್ಯ. ಇದನ್ನು ಕೇಳ್ತಾ ಇದ್ರೆ ಎದೆ ಒಡೆಸೋಗುತ್ತೆ. ಶಾಕ್ ಟ್ರೀಟ್ಮೆಂಟ್ ಆದರೂ ಕೂಡ ಸತ್ಯ. ಮುಂದಕ್ಕೆ ಹೋಗೋಣ. ತಥಾಪಿ ಎಂದು ಪ್ರಾರಂಭ ಮಾಡಿಕೊಂಡು ಪ್ರವರ್ತಂತೆ ಎನ್ನುವ ಹೊರಗಿನ ಭಾಗದಲ್ಲಿ ಈ ವಿಷಯವನ್ನ ಶಂಕರಾಚಾರ್ಯರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಶುರು ಮಾಡೋಣ. ತಥಾಪಿ, ನೆವರ್ದಲೆಸ್, ಇನ್ ಸ್ಪೈಟ್ ಆಫ್, ಎಸ್, ಈವನ್ ಇಫ್ ವಿ ಅಗ್ರಿ, ಇದನ್ನು ಒಪ್ಪಿಕೊಂಡರೂ ಸಹಿತ ಏನ ಮುಂದಿನ ಭಾಗ ತುಂಬಾ ಚೆನ್ನಾಗಿದೆ. ಶಂಕರಾಚಾರ್ಯರವರು ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತ ಬರೆದಿದ್ದಾರೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕನ್ನಡ ಶಂಕರರಾಗಿ 20ನೇ ಶತಮಾನದ ಅಭಿನವ ಶಂಕರರಾಗಿ ಶಂಕರರ ವಾಕ್ಯವನ್ನ ವಿವರಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಇವತ್ತಿನ ಸಲ ಕೇಳಿ, ಪುಸ್ತಕ ಇದ್ದ ನೋಡಿ. ದೇಹಾದ್ಯತಿರಿಕ್ತ ಜ್ಞಾನಂ ಅಂಗೀಕೃತ್ವಾಪಿ ದೋಷಂ ವದಾಮಃ ಇತ್ಯರ್ಥ. ತಥಾಪಿ ಅಂದ್ರೇನು?
ಹಾಗಿದ್ದರೂ ಒಪ್ಪಿಕೊಂಡರು. ಏನಾಗಂದ್ರೆ ದೇಹಾದಿ ಅತಿರಿಕ್ತ ಜ್ಞಾನಂ ಅಂಗೀಕೃತ್ಯಾಪಿ, ದೇಹಾದಿಗಳಿಗಿಂತ ಆತ್ಮನು ಭಿನ್ನನಾಗಿದ್ದಾನೆ ಎನ್ನುವ ಜ್ಞಾನವನ್ನ ಉಳ್ಳವರಾಗಿದ್ದಾರೆ ಎನ್ನುವುದನ್ನ ಒಪ್ಪಿಕೊಂಡರೂ ಕೂಡ, ಹೌದು ಪೂರ್ವ ಮೀಮಾಂಸಕರು ದೇಹ ವ್ಯತಿರಿಕ್ತನಾದ ಆತ್ಮನನ್ನು ಒಪ್ಪಿಕೊಂಡಿದ್ದಾರೆ. ಈ ದೇಹ ಆತ್ಮನಲ್ಲ, ದೇಹಕ್ಕೆ ಭಿನ್ನನಾಗ ಆತ್ಮ ಇದ್ದಾನೆ. ಆತ್ಮನಿಗೆ ಈ ಜನ್ಮದಲ್ಲಿ ಈ ದೇಹ ಬಂದಿದೆ, ಜನ್ಮಾಂತರದಲ್ಲಿ ಇನ್ನೊಂದು ದೇಹ ಬರುತ್ತೆ. ದೇಹಾನಶ್ವರ, ಆತ್ಮ ಶಾಶ್ವತ, ಆತ್ಮನು ನಿತ್ಯ, ದೇಹಾದ್ಯುಪಾಧಿಗಳು ಅನಿತ್ಯ ಎನ್ನುವುದನ್ನು ಒಪ್ಪಿಕೊಂಡಿದ್ದಾರೆ. ಆದ್ರೆ ಚಾರ್ವಾಕರು ದೇಹಕ್ಕೆ ಭಿನ್ನನಾಗಿರೋ ಆತ್ಮನನ್ನು ಒಪ್ಪಿಕೊಂಡಿಲ್ಲ. ಯಾಕೆ? ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರನಲ್ಲದ್ದರಿಂದ. ಇಲ್ಲಿ ಬಹಳ ವಿಷಯ ಇದೆ. ನಾವು ದೇಹಕ್ಕಿಂತ ಆತ್ಮ ಭಿನ್ನನಾಗಿದ್ದಾನೆ ಅಂತ ಹೇಳ್ತೇವೆ. ತೋರಿಸಲ್ಲ ಯಾರಾದ್ರೂ, ಇದು ಆತ್ಮ, ಇದು ದೇಹ ಇದೆಯಾ? ಬೆಂಕಿಗಿಂತ ಭಿನ್ನವಾಗಿ ಬಿಸಿ ಇದೆ, ತೋರಿಸಿ. ಇದು ಬಿಸಿ, ಇದು ಬೆಂಕಿ ಆಗಲ್ಲ. ಸೂರ್ಯನನ್ನೇ ಬಿಟ್ಟು ಬೆಳಕಿದೆ, ತೋರಿಸಿ, ಆಗಲ್ಲ. ಇದು ಸೂರ್ಯ, ಇದು ಬೆಳಕು. ಏನಾಗಿದೆ? ಚಾರ್ವಾಕರ ಪ್ರಶ್ನೆಗೆ ಉತ್ತರ ಸಿಕ್ಕುವುದಿಲ್ಲ. ಏನ್ರಿ ಆತ್ಮ ಬೇರೆ ದೇಹ ಬೇರೆ ಅಂತ ಹೇಳ್ತಾ ಇದ್ದೀರ, ತೋರಿಸಿ. ಯಾವತ್ತಾದ್ರೂ ನಮಗೆ ಇದು ಶರೀರ, ಇವನು ಆತ್ಮ ಎಂದು ಎರಡು ಪದಾರ್ಥ ಕಾಣಿಸ್ತಾ ಇದೆಯಾ? ಇಲ್ಲ. ಯಾಕೆ? ಇರುವುದು ಒಂದೇ. ಯಾವುದು? ದೇಹ. ದೇಹವೇ ಆತ್ಮ ಎಂದು ಚಾರ್ವಾಕ ಹೇಳ್ತಾರೆ. ಆದರೆ ಪೂರ್ವ ಮೀಮಾಂಸಕರು, ಅಗ್ನಿಹೋತ್ರಿಗಳು ದೇಹ ಬೇರೆ ಆತ್ಮ ಬೇರೆ ಎಂದು ಒಪ್ಪಿಕೊಂಡರೂ ಕೂಡ ಅವರು ಅಜ್ಞಾನಿಗಳೇ. ನೋಡಿ, ದೇಹವನ್ನ ಆತ್ಮನೆಂದು ತಿಳಿದಿರುವ ಚೈತನ್ಯ ವಿಶಿಷ್ಟ ಕಾಯ ಪುರುಷ ಚಾರ್ವಾಕ ಸಿದ್ಧಾಂತ. ಚೈತನ್ಯದಿಂದ, ಅರಿವಿನಿಂದ, ಜ್ಞಾನದಿಂದ ಕೂಡಿಕೊಂಡಿರುವ ಶರೀರವೇ ಆತ್ಮ. ಮರಣವೇ ಮೋಕ್ಷ. ಈ ಶರೀರದಲ್ಲಿ ಎಲ್ಲ ಭೋಗಗಳನ್ನ ಅನುಭವಿಸುವಂತಹದ್ದೇ ಎಂಥದ್ದು ಸ್ವರ್ಗ. ಇದಕ್ಕೆ ಭಿನ್ನವಾಗಿ ಸ್ವರ್ಗವಿಲ್ಲ ಅಂತ ಹೇಳ್ತಾರೆ. ಅವರನ್ನ ಬೇಕಾದರೆ ನೀವು ಅವಿದ್ಯಾವಂತರು ಅನ್ನಿ. ಆದರೆ ದೇಹ ವ್ಯತಿರಿಕ್ತನಾದ ಆತ್ಮನಿದ್ದಾನೆ ಎಂದು ಒಪ್ಪಿಕೊಂಡಿದ್ದಾರಲ್ಲ, ಅಂಥ ಮಹಾಜ್ಞಾನಿಗಳಾದ ಪಂಡಿತೋತ್ತಮರಾದ ಮಹಾಮೇಧಾವಿಗಳಾದ ಪೂರ್ವ ಮೀಮಾಂಸಕರನ್ನು ಚಾರ್ವಾಕರಂತೆ ಅಧ್ಯಾಸ ಪುರಸ್ಸರರು, ಅವಿದ್ಯಾವಂತರು ಅಂತ ಹೇಳುವುದು ಸರಿಯಲ್ಲ. ಬಹಳ ಚೆನ್ನಾಗಿದೆ. ದೇಹಾದಿ ಅತಿರಿಕ್ತ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳಿಗಿಂತ ಅತಿರಿಕ್ತ ಭಿನ್ನನಾಗಿರುವ ಆತ್ಮನನ್ನ ಒಪ್ಪಿಕೊಂಡಿದ್ದರು. ಈ ಜ್ಞಾನವುಳ್ಳವರಾಗಿದ್ದರೂ ಇಲ್ಲಿ ದೋಷಂ ವದಾಮ, ಪೂರ್ವ ಮೀಮಾಂಸಕರಲ್ಲಿ ಅವಿದ್ಯಾ ಎನ್ನುವ ದೋಷ ಉಂಟು. ಏನಿದು ಅವಿದ್ಯಾ ಅಂದ್ರೇನು? ಪರಸ್ಪರಾಧ್ಯಾಸ. ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನೆಂತಲೂ ತಿಳಿದುಕೊಳ್ಳುವುದಕ್ಕೆ ಅಧ್ಯಾಸ ಅಂತ. ಈಗ ಚರ್ಚೆ ಮಾಡ್ತಾ ಇದ್ದ ಪೂಜ್ಯ ಸದ್ಗುರುಗಳು ಅತ್ರೇದಂ ವಕ್ತವ್ಯಂ. ಈಗ ಒಂದು ಪ್ರಶ್ನೆ ಯಾರಿಗೆ? ಪೂರ್ವ ಮೀಮಾಂಸಕರಿಗೆ. ನಾವುಗಳು ದೇಹಕ್ಕಿಂತ ಭಿನ್ನನಾಗಿ ಆತ್ಮನನ್ನ ಒಪ್ಪಿಕೊಂಡಿದ್ದೇವೆ. ಆದ್ದರಿಂದ ನಾವು ಚಾರ್ವಾಕರಂತೆ ಅವಿದ್ಯಾವಂತರಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇಂಥ ಪೂರ್ವ ಮೀಮಾಂಸಕರಾದ ನಿಮಗೆ ನಮ್ಮದೊಂದು ಪ್ರಶ್ನೆ.
ಉತ್ತರ ಕೊಡಿ ಗುರುಗಳು. ಅತ್ರ ಈ ವಿಷಯದಲ್ಲಿ ಪೂರ್ವ ಮೀಮಾಂಸಕರಿಗೆ ಇದು ಬಗ್ಗೆ ಹೇಳ್ಬೇಕು, ಅವ್ರು ಉತ್ತರ ಕೊಡ್ಬೇಕು. ಏನಂತ? ಕಿಂ ಇದಂ ಅತಿರಿಕ್ತ ಆತ್ಮವೇದನ ನಾಮ. ಹಬ್ಬ, ನಾವು ದೇಹಕ್ಕಿಂತ ಆತ್ಮ ಭಿನ್ನನಾಗಿದ್ದಾನೆ ಒಪ್ಕೊಳ್ತೇವೆ. ಏನ್ ಹಾಗಂದ್ರೆ ಕಿಮಿದಂ ಕಿಮಿದಂ ಅತಿರಿಕ್ತ ಆತ್ಮವೇದನ ನಾಮ. ಅತಿರಿಕ್ತ ಆತ್ಮನಿದ್ದಾನೆ, ಅತಿರಿಕ್ತ ಆತ್ಮ ವೇದನಂ, ದೇಹಕ್ಕಿಂತ ಭಿನ್ನನಾಗಿರುವ ಆತ್ಮನಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಂದ್ರೆ ಏನರ್ಥ ಹೇಳಪ್ಪ? ಬೈ ಹೇಳೆಂದ ಕೇಳನೆ ಬೇಡ. ಮೀಮಾಂಸಕರಾದ ನಾವುಗಳು ದೇಹಕ್ಕೆ ಭಿನ್ನನಾಗಿರುವ ಆತ್ಮನಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ ಅಂದ್ರಿ. ಹೌದಾ? ತಿಳ್ಕೊಂಡಿದ್ದೇವೆ ಅಂದ್ರೆ ಏನರ್ಥ? ಕಿಮಿದಂ ಅತಿರಿಕ್ತ ಆತ್ಮವೇದನ ನಾಮ, ದೇಹಕ್ಕಿಂತ ಅತಿರಿಕ್ತನಾದ ಆತ್ಮನನ್ನ ತಿಳ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಂದ್ರೆ ಏನ್ ಅರ್ಥ ಹೇಳಿ? ಅದರ ಗುರುಗಳವರು ವಿಕಲ್ಪ ಹೇಳ್ತಾ ಇದ್ದಾನೆ. ಕಿಂ ವಿಧಿ ಪ್ರತಿಷೇಧ ಶಾಸ್ತ್ರ ಶ್ರವಣ ಅನ್ಯಥಾನುಪಪತ್ಯ ತಾದೃಶ ಆತ್ಮ ಅಭ್ಯೂಹ ಮಾತ್ರಂ ಕಿಂ ವಾ ತಾದೃಶ ಆತ್ಮನಃ ಅಪರೋಕ್ಷಮಿತಿ. ಅಪರೋಕ್ಷಮಿದೆ ತಪ್ಪು, ಅಪರೋಕ್ಷಮಿರ್ಬೇಕು. ಕಿಂಬ ತಾದೃಶ ಆತ್ಮನಃ ಅಪರೋಕ್ಷಮಿತಿ. ಬಾ, ಏನರ್ಥ? ನಾವು ಆತ್ಮನನ್ನ ದೇಹಕ್ಕಿಂತ ಭಿನ್ನನಾಗಿದ್ದಾನೆ ಎಂದು ತಿಳಿದುಕೊಂಡಿದ್ದೇವೆ ಅಂದ್ರೆ, ಹಾಗಂದ್ರೆ ಏನರ್ಥ? ಹೀಗರ್ಥವ ಅಥವಾ ಹೀಗರ್ಥವ? ಹೇಗೆ? ಶಾಸ್ತ್ರ ಇದೆ, ವಿಧಿ ಪ್ರತಿಷೇಧ ಶಾಸ್ತ್ರ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಆ ಶಾಸ್ತ್ರಕ್ಕೆ ಹೆಸರು ವಿಧಿ ಪ್ರತಿಷೇಧ ಶಾಸ್ತ್ರ. ವಿಧಿಯನ್ನು ಪ್ರತಿಷೇಧವನ್ನು ಮಾಡುತ್ತಿರುವ ಶಾಸ್ತ್ರ. ಸತ್ಯಂ ವದ ಧರ್ಮಂಚರ, ಇದು ವಿಧಿಶಾಸ್ತ್ರ. ಆಮೇಲೆ ಅನೃತಂ ಮಾವದ, ಮಾಂಸಂ ನ ಭಕ್ಷಯ, ಸ್ವರಾಂ ನ ಪಿಬ, ನಿಷೇಧ ಶಾಸ್ತ್ರ. ಎರಡು ಇದೆ. ಇದನ್ನು ಮಾಡುವುದರಿಂದ ಮುಂದೆ ಒಳ್ಳೆಯದಾಗುತ್ತೆ. ಈ ಜನ್ಮದಲ್ಲಿ ನಾವುಗಳು ಧರ್ಮಾನುಷ್ಠಾನ ಮಾಡ್ತಾ ಬಂದ್ರೆ ಮುಂದಿನ ಜನ್ಮದಲ್ಲಿ ಸ್ವರ್ಗ ಸಿಕ್ಕತ್ತೆ. ನಾನು ಸತ್ತೋಗ್ತಿದ್ದಲ್ಲ, ಇಲ್ಲ, ದೇಹ ಸಾಯುತ್ತೆ, ಆತ್ಮನಿದ್ದಾನೆ ಅಂತ ಹೇಳ್ತೇವೆ. ಹಾಗಂದ್ರೆ ಏನರ್ಥ? ವಿಧಿಶಾಸ್ತ್ರ ಪ್ರತಿಷೇಧ ಶಾಸ್ತ್ರ ಇದೆ, ಶಾಸ್ತ್ರ ಕಾಣ್ತಾ ಇದೆ. ಈ ಶಾಸ್ತ್ರವನ್ನ ಶ್ರವಣ ನಾವು ಕೇಳ್ತಾ ಇದ್ದೇವೆ. ವಿಧಿ ಪ್ರತಿಷೇಧ ಶಾಸ್ತ್ರದ ಶ್ರವಣವು ಬೇರೆ ರೀತಿಯಲ್ಲಿ ಹೊಂದುವುದಿಲ್ಲವಾದ್ದರಿಂದ, ಅಂದ್ರೇನು? ದೇಹ ವ್ಯತಿರಿಕ್ತನಾಗಿರುವಂತಹ ಒಬ್ಬ ಆತ್ಮ ಇದ್ದಾನೆ ಎಂದು ಒಪ್ಪಿಕೊಳ್ಳದೆ ಹೋದರೆ, ನೀನು ಈ ಜನ್ಮದಲ್ಲಿ ಧರ್ಮಾನುಷ್ಠಾನ ಮಾಡಿದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯ ಎನ್ನುವಂತಹ ಶಾಸ್ತ್ರವಾಕ್ಯಕ್ಕೆ ಪ್ರಾಮಾಣ್ಯ ಬರುವುದಿಲ್ಲ. ಆದ್ದರಿಂದ ನಾವು ಅಂತಹ ಒಬ್ಬ ಆತ್ಮನನ್ನ ಅಭ್ಯೂಹ ಮಾತ್ರ ಊಹೆ ಮಾಡ್ತಾ ಇದ್ದೇವೆ. ಅಭ್ಯೂಹ ಅಂತಂದ್ರೆ ಒಂದೇ ಇಮ್ಯಾಜಿನೇಷನ್. ದೇಹಕ್ಕಿಂತ ಭಿನ್ನನಾಗಿ ಒಬ್ಬ ಆತ್ಮ ಇರಬೇಕು. ಯಾಕೆ? ಶಾಸ್ತ್ರದಲ್ಲಿ ಇಂಥ ಪುಣ್ಯ ಕರ್ಮ ಮಾಡಿದರೆ ಸ್ವರ್ಗ ಸಿಕ್ಕುತ್ತೆ, ಇಂಥ ಪಾಪ ಕರ್ಮ ಮಾಡಿದರೆ ನರಕಲೋಕಕ್ಕೆ ಹೋಗ್ತೀಯ ಎಂದು ಹೇಳುತ್ತಿರುವುದು ಬೇರೆ ರೀತಿಯಲ್ಲಿ ಹೊಂದದಿರುವುದರಿಂದ ಇದಕ್ಕೆ ಹೆಸರು ಅನ್ಯಥಾನುಪಪತ್ತಿ ಪ್ರಮಾಣ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಭಿನವ ಶಂಕರರಾಗಿರಬೇಕು. ಹಾಗಿಲ್ಲದೆ ಹೋಗಿದ್ದಿದ್ದರೆ, ಅಭಿನವ ಶಂಕರರಾಗದೆ ಹೋಗಿದ್ದಿದ್ದರೆ ಅವರು ಈ ಬ್ರಹ್ಮಸೂತ್ರಗಳಿಗೆ
ಭಾಷ್ಯವನ್ನ ಬರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಪ್ರಸ್ಥಾನೃತ್ಯ ಭಾಷ್ಯ ಗ್ರಂಥಗಳನ್ನ ಸುಬ್ರಾಯ ಶರ್ಮನಿಗೆ ಅಷ್ಟು ಆಳವಾಗಿ ಸುಸ್ಪಷ್ಟವಾಗಿ ಪಾಠ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ಪಾಠ ಮಾಡಿದ್ದಾರೆ, ಸಾಧ್ಯವಾಗಿದೆ. ಆದ್ದರಿಂದ ಅವರನ್ನ ನಾವು ಅಭಿನವ ಶಂಕರ ಎಂದು ಕರೆಯುತ್ತೀವಿ. ಇಷ್ಟೇ ಅರ್ಥ. ಬಹಳ ಚೆನ್ನಾಗಿದೆ. ವಿಧಿ ಪ್ರತಿಷೇಧ ಶಾಸ್ತ್ರ ಶ್ರವಣ, ವಿಧಿ ಪ್ರತಿಷೇಧ ವಾಕ್ಯಗಳ ಶ್ರವಣವಾಗ್ತಾ ಇದೆ ಅಂತ 106 ವಾಕ್ಯ. ಕಲಂಜನ್ನ ಭಕ್ಷಯೇತಿ ಬೇಕಾದಷ್ಟಿದೆ. ವಿಧಿ ಪ್ರತಿಷೇಧ ಇಂತಹ ಶಾಸ್ತ್ರ ವಾಕ್ಯಗಳು ಅನ್ಯಥಾ ಅನುಪಪದ್ಯಂತೆ. ದೇಹಾಂತರದಲ್ಲಿ ಜನ್ಮಾಂತರದಲ್ಲಿ ಆತ್ಮನಿದ್ದಾನೆ ಎನ್ನುವುದನ್ನ ಒಪ್ಪಿಕೊಳ್ಳದೆ ಹೋದರೆ ಆ ಶಾಸ್ತ್ರಕ್ಕೆ ಪ್ರಾಮಾಣ್ಯ ಬರುವುದಿಲ್ಲ. ಆದ್ದರಿಂದ ನಾವು ಅಂಥ ಒಬ್ಬ ಆತ್ಮನನ್ನ ಊಹೆ ಮಾಡುತ್ತಿದ್ದೇವೆ. ಅಬ್ಬಾ, ಆತ್ಮನನ್ನ ಊಹೆ ಮಾಡ್ತಾ ಇವೆ ಅಂತ ಅರ್ಥವಾ? ಕಿಂವಾ ಅಥವಾ ತಾದೃಶ ಆತ್ಮನಃ ಅಪರೋಕ್ಷಮಿತಿ, ತಾದೃಶ ಆತ್ಮ ಅಪರೋಕ್ಷಮಿತಿ. ಅಂಥ ಒಬ್ಬ ಆತ್ಮನು ದೇಹಕ್ಕಿಂತ ಭಿನ್ನನಾಗಿರುವ ಆತ್ಮನು ಅಪರೋಕ್ಷನಾಗಿದ್ದಾನೆ ಅಂದರೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ಅರ್ಥವ. ನಾವುಗಳು ದೇಹಕ್ಕಿಂತ ಭಿನ್ನನಾಗಿರುವ ಆತ್ಮನನ್ನ ಒಪ್ಕೊಂಡಿದ್ದೇವೆ ಎಂದು. ಏನ್ ಹೇಗೆ ಒಪ್ಕೊಂಡಿದ್ದೀರ? ಶಾಸ್ತ್ರ ಹೇಳ್ತಾ ಇದೆಯಪ್ಪ, ಅದು ಪ್ರಮಾಣವಾಗಿದೆ. ಒಪ್ಪಿಕೊಳ್ಳದೆ ಹೋದರೆ ಪ್ರಾಮಾಣ್ಯ ಬರುವುದಿಲ್ಲ. ಆದ್ದರಿಂದ ಒಪ್ಪಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೀರ. ಅಥವಾ ಇಲ್ಲ, ಆತ್ಮ ಕಾಣಿಸ್ತಾ ಇದೆ, ಬಾಳೆಹಣ್ಣು ಕಾಣಿಸ್ತಾ ಇದೆ. ನಮ್ಮ ಮನೆಯಲ್ಲಿ 25 ಬಾಳೆಹಣ್ಣಿದೆ. ಹೇಗೆ ಗೊತ್ತು? ನೋಡಿ, 1, 2, 3, 4 ಕಾಣಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕ 10 ಇದೆ. ಏನ್ ಪ್ರಮಾಣ? ನೋಡಿ, ಕಾಣಿಸ್ತಾ ಇದೆ. ಅಪರೋಕ್ಷ, ಪ್ರತ್ಯಕ್ಷ. ಹೀಗೆ ಆತ್ಮನು ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರನಾಗಿದ್ದಾನಾದ್ರಿಂದ ಅಂತ ಹೇಳ್ತಾ ಇದ್ದೀರ. ಯಾವ ಪ್ರಮಾಣದಿಂದ ನೀವು, ಯಾವ ಕಾರಣದಿಂದ ದೇಹ ವ್ಯತಿರಿಕ್ತನಾಗಿರುವ ಆತ್ಮನನ್ನು ಒಪ್ಕೊಂಡಿದ್ದೇನೆ ಹೇಳಪ್ಪ. ಬಹಳ ಕಷ್ಟ ಇದೆ. ನಾವು ಹೇಳುವಾಗ ನನ್ ಮಗ ತುಂಬಾ ಬುದ್ಧಿವಂತ. ಯಾಕೆ ಅಂತಂದ್ರೆ ಅವನು ಬಹಳ ಬೇಗನೆ ದೊಡ್ಡ ಅರಮನೆ ಕಟ್ಟಿಬಿಟ್ಟ. ಬುದ್ಧಿವಂತನಾಗದೆ ಹೋಗಿದ್ದಿದ್ರೆ ಅರಮನೆ ಕಟ್ಟಕ್ಕಾಗ್ತಾ ಇರಲಿಲ್ಲ. ನನ್ನ ಗುರುಗಳು ತುಂಬಾ ಬುದ್ಧಿವಂತರು, ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಾಗದೆ ಇದ್ದಿದ್ರೆ ಹೀಗಿರ್ತಾ ಇರಲಿಲ್ಲ. ಆದ್ದರಿಂದ ಕಾರಣ ಕೊಡಬೇಕು. ಇಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪೂರ್ವ ಮೀಮಾಂಸೆಗಳಿಗೆ ಪ್ರಶ್ನೆ ಆಗ್ತಾ ಇದ್ದಾರೆ. ನೀವೇನ್ ಹೇಳ್ತೀರಪ್ಪ, ನಾವು ಆತ್ಮನು ದೇಹಕ್ಕೆ ವ್ಯತಿರಿಕ್ತನಾಗಿದ್ದಾನೆಂದು ಒಪ್ಕೊಂಡೇವೆ ಎಂದು. ಹಾಗಂದ್ರೆ ಏನರ್ಥ? ಶಾಸ್ತ್ರ ಹೇಳ್ತಾ ಇದೆ. ಆ ಶಾಸ್ತ್ರ ವಾಕ್ಯವು ಕಾಮ ದೇಹ ವ್ಯತಿರಿಕ್ತನಾದ ಆತ್ಮನನ್ನ ಒಪ್ಪಿಕೊಳ್ಳದೆ ಹೋದರೆ ಪ್ರಮಾಣವಾಗಲಿಕ್ಕೆ ಸಾಧ್ಯವಿಲ್ಲ. ಆತನ್ನು ಒಪ್ಕೊಂಡಿದ್ದೇವೆ ಅಂತೀರಾ? ಅಥವಾ ಇಲ್ಲಪ್ಪ, ಆತ್ಮ ಪ್ರತ್ಯಕ್ಷ ಪ್ರಮಾಣ ಗೋಚರವಾಗಿದೆ. ಹೌದಾ? ಇವತ್ತು ನಮ್ಮ ಮನೆಯಲ್ಲಿ 4 ಚಪಾತಿ ಇದೆ. ಏನ್ ಪ್ರಮಾಣ? ಬನ್ನಿ ನೋಡಿ, ಫೋಟೋ ಹೇಳಿದೆ. ಹಾಗೆ ಆತ್ಮನು ಅಪರೋಕ್ಷನಾಗಿದ್ದಾನೆ ಅಂದ್ರೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ಇಟ್ಕೊಂಡು ಹೇಳ್ತಾ ಇದ್ದೀರಾ ಅಂತ. ನ ತಾವತೆ ಅಪರೋಕ್ಷಂ ಆತ್ಮನಃ. ಅಬ್ಬಾ, ಮೊಟ್ಟ ಮೊದಲಿಗೆ ಆತ್ಮನಂತೂ ಅಪರೋಕ್ಷನಲ್ಲ. ಆತ್ಮ ಯಾರಿಗೂ ಅಪರೋಕ್ಷನಲ್ಲ ಅಂದ್ರೆ ಆತ್ಮ ಯಾರಿಗೂ ಪ್ರತ್ಯಕ್ಷನಲ್ಲ. ಪ್ರತ್ಯಕ್ಷ ಅಂದ್ರೇನು? ಕಣ್ಣಿಗೆ ಕಾಣಿಸುವಂಥವನು. 1,000 ಕೋಟಿ ಮಾನವರಿದ್ದಾರೆ. ಒಬ್ಬನಾದರೂ ಕೂಡ ಇದು ದೇಹ, ಇವನ ಆತ್ಮ ಎಂದು ಕಾಣ್ತಾರ? ಇಲ್ಲ. ಪ್ರಾಣ ಹೋಗುವಾಗ ಆತ್ಮ ಹೋಗ್ತಾನ?
ಮಗು ಹುಟ್ಟುವಾಗ ಆತ್ಮ ಸೇರ್ಕೊತ ದೇಹದಲ್ಲಿ ಯಾರಾದ್ರೂ ಕಂಡಿದ್ದಾರಾ? ಇಲ್ಲ. ನತಾವತೆ ಮಟ್ಟ ಮೊದಲಿಗೆ ಹೊಂದುವುದಿಲ್ಲ. ಯಾವುದು? ಆತ್ಮನ ಅಪರೋಕ್ಷಂ, ಆತ್ಮನು ಅಪರೋಕ್ಷನಾಗಿದ್ದಾನೆ ಎನ್ನುವಂತಹದ್ದು ಹೊಂದುವುದಿಲ್ಲ. ಏಕೆಂದರೆ ಬಹಳ ಚೆನ್ನಾಗಿದೆ. ನನ್ಗೆ ಆಶ್ಚರ್ಯ, 78ನೇ ವಯಸ್ಸಿನ ಯುವಕರು ಈ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ದೊಡ್ಡ ಪವನ. ಅರ್ಥವಾಗುವುದೇ ಇಲ್ಲ, ವಿದ್ವಾಂಸರಿಗೆ ಅರ್ಥವಾಗುವುದಿಲ್ಲ. ನಹಿ ಏನೇನು ಇಲ್ಲ, ಸಾಧ್ಯವೇ ಇಲ್ಲ, ಯಾರ ಅನುಭವದಲ್ಲೂ ಇಲ್ಲ. ಏನಂತ? ಅಯಂ ದೇಹ ಅಯಂ ಆತ್ಮ ಇತಿ ವಿವಿಕ್ತಾಭ್ಯಾಂ ಪ್ರತ್ಯಯಾಭ್ಯಾಂ ದೇಹಾತ್ಮಾನೋ ಪಶ್ಯತಿ ಕಶ್ಚಿತ್ ಇತ್ಯುಕ್ತಂ ಪ್ರಾಗೇವ. ಇದನ್ನ ನಾವು ಹಿಂದೆ ಹೇಳ್ಬಿಟ್ಟಿದ್ದೇವೆ. ಏನಂತ? ನ ಕಶ್ಚಿದಪಿ ಪಶ್ಯತಿ, ಯಾವನೊಬ್ಬನು ಕಾಣುತ್ತಿಲ್ಲ. ನೋಬಡಿ ಕ್ಯಾನ್ ಸಿ. ಏನಂತ? ಅಯಂ ದೇಹ, ಇದು ದೇಹ. ಈ ದೇಹ ಅಂತಲ್ಲ, ಅಯಂ ಇದು ದೇಹ, ಇದು ಶರೀರ. ಅಯಂ ಆತ್ಮ, ಇವನು ಆತ್ಮ. ಅಕ್ಕಿ ತೊಗರಿ ಬೇಳೆ ಬೆರೆತು ಬಿಟ್ಟಿದೆ. ಬೇರೆ ಮಾಡಿದಾಗ ಇದು ಅಕ್ಕಿ, ಇದು ತೊಗರಿ ಬೇಳೆ. ನಮಗೆ ತುಂಬಾ ಪುಸ್ತಕ ಇದೆ, ಎಲ್ಲ ಕೆಲಸ ಮೇಲೆ ಹಾಕ್ಬಿಟ್ಟಿದೆ, ಬೆರೆತು ಬಿಟ್ಟಿರ್ತೇವೆ. ಇದು ಸೂರ್ಯೋಪಾಸನ ಪುಸ್ತಕ, ಇದು ಆತ್ಮಜ್ಞಾನೋಪದೇಶ ಪುಸ್ತಕ, ಎಲ್ಲ ಬೇರ್ಪಡಿಸ್ತೇವೆ. ಕಣ್ಣಿ ಕಾಸು ನೋಡಿ, ಭಿನ್ನ ಭಿನ್ನ ಪದಾರ್ಥಗಳು ಪ್ರತ್ಯಕ್ಷ ಪ್ರಮಾಣ ಕಾಣಿಸ್ತಾ ಇದ್ರೆ ಒಪ್ಕೋಬಹುದು. ಕಾಣಿಸ್ತಾ ಇದ್ದಾರ? ಯಾರಾದ್ರೂ ತೋರಿಸಿ ಸ್ವಾಮಿ, ಇವನು ಇದು ಶರೀರ ಕಾಣಿಸ್ತಾ ಇದೆ, ಇವನು ಆತ್ಮ ತೋರಿಸಿ. ಆತ್ಮನಿಗಿಂತ ಭಿನ್ನವಾಗಿ ಶರೀರವನ್ನಾಗಲಿ, ಶರೀರಕ್ಕಿಂತ ಭಿನ್ನನಾಗಿ ಆತ್ಮನನ್ನಾಗಲಿ ಯಾರೂ ಕಾಣಲು ಸಾಧ್ಯವಿಲ್ಲ. ಹೌದಾ? ಅಯಂ ದೇಹ, ಅಯಂ ದೇಹ ಓದಬಾರದು. ಅಯಂ ಇದು ದೇಹ ಶರೀರ, ಇದಂ ಶರೀರಂ, ಅಯಂ ಆತ್ಮ, ಇವನು ಆತ್ಮ ಎಂದು ವಿವಿಕ್ತಾಭ್ಯಾಂ ಭಿನ್ನ ಭಿನ್ನವಾಗಿರುವ ಪ್ರತ್ಯಯಾಭ್ಯಾಂ ಎರಡು ಅರಿವುಗಳಿಂದ ದೇಹಾತ್ಮಾನು ದೇಹಂಚ ಆತ್ಮಾನಂಚ ದೇಹವನ್ನು ಆತ್ಮನನ್ನು ಕೂಡ ನಕಶ್ಚಿದಪಿ ಯಾವನೊಬ್ಬನೂ ಪಶ್ಯ ನೋಡ್ಲಾರ. ಅದೇನು ಹೇಳಿದ? ಅಲ್ಲಿ ಸತ್ಯವಾಗ್ತಲ್ವೇ? ನಾವು ಆತ್ಮಾನಾತ್ಮ ವಿವೇಕ ಅಂತ ಹೇಳ್ತೇವೆ. ಏನರ್ಥವಲ್ಲ? ಇದು ಆತ್ಮ, ಇದು ಅನಾತ್ಮ ಅಂತ ಅರ್ಥವಲ್ಲ. ಅಬ್ಬಾ, ಇಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಒಂದು ಮಾತನ್ನು ಹೇಳಿದ್ರು. 10,000 ಸಲ ಜ್ಞಾಪಕ ಬಂದ್ಬಿಡ್ತಾರೆ. ಗುರುಗಳೇ, ನಿಮ್ಮ ಅನುಗ್ರಹ ಹೇಳು ಅಂದ್ರು. ಸಾಂಖ್ಯರು ಹೇಳುವ ಆತ್ಮಾನಾತ್ಮ ವಿಭಾಗಕ್ಕೂ ವೇದಾಂತಗಳು ಹೇಳುವ ಆತ್ಮಾನಾತ್ಮ ವಿಭಾಗಕ್ಕೂ ಅಜಗಜಾಂತರ. ರಿಪೀಟ್ ಮಾಡ್ತೇನೆ. ಕಾಪಿಲ ಸಾಂಖ್ಯರು ಕೂಡ ಅವಿದ್ಯೆಯಿಂದ ಬಂಧವಾಗಿದೆ, ವಿದ್ಯೆ ಮೋಕ್ಷವಾಗತ್ತೆ ಅಂತಾರೆ. ಅವಿದ್ಯಾ ಅಂದ್ರೇನು? ಆತ್ಮಾನಾತ್ಮನೋರಧ್ಯಾಸ, ಆತ್ಮಾನಾತ್ಮನೋ ಅವಿವೇಕ ಗ್ರಹಣಂ. ಆತ್ಮನನ್ನು ಅನಾತ್ಮವನ್ನು ಒಂದನ್ನಾಗಿ ಮಾಡಿಕೊಳ್ಳುವುದೇ ಅವಿವೇಕ. ವಿವೇಕ ಅಂದ್ರೇನು? ಆತ್ಮನನ್ನ ಅನಾತ್ಮದಿಂದ ಬಿಡಿಸಿ ಆತ್ಮ ಬೇರೆ ಅನಾತ್ಮ ಬೇರೆ ತಿಳಿದುಕೊಳ್ಳುವುದು ಅಂತಾರೆ. ಅವರ ಪ್ರಕಾರ ಆತ್ಮನೂ ಸತ್ಯ, ಶರೀರವೂ ಸತ್ಯ. ಶರೀರವು ಆತ್ಮನಲ್ಲ. ಶರೀರ ಎನ್ನುವಂತಹದ್ದು ಪ್ರಕೃತಿ, ಆತ್ಮ ಎನ್ನುವಂಥವನು ಪುರುಷ. ಪುರುಷನನ್ನ ಪ್ರಕೃತಿಯಿಂದ ಬೇರ್ಪಡಿಸಿ ತಿಳಿದುಕೊಂಡ ಮೇಲೂ ಇದು ಪ್ರಕೃತಿ ಭಿನ್ನವಾಗಿದೆ. ನಾನು ಆತ್ಮ ತಿಳ್ಕೋಬೇಕು ಅಂತಾರೆ.
ವೇದಾಂತದೀಗರ್ಥವಲ್ಲ. ಇದೆಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅಷ್ಟು ಇವಾಗ ಚೆನ್ನಾಗಿ ಅರ್ಥವಾಗಿ. ವೇದಾಂತಗಳ ಪ್ರಕಾರ ಆತ್ಮಾನಾತ್ಮ ವಿವೇಕ ಎನ್ನುವ ಮಾತಿಗೆ ಅರ್ಥ ಸತ್ಯಮಿಥ್ಯಾ ವಿವೇಕ ಅಂತ. ಶರೀರ ಎನ್ನುವುದು ಇಲ್ಲವೇ ಇಲ್ಲ, ಇರೋನೇ ಆತ್ಮ. ಆತ್ಮನನ್ನೇ ಅಜ್ಞಾನಿಗಳು ಅವಿದ್ಯೆಯಿಂದ ಶರೀರ ಎಂದು ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಏನರ್ಥವಲ್ಲ, ಅನಾತ್ಮವಾಗಿರುವ ದೇಹಾದಿಗಳಿಂದ ಶುದ್ಧನಾಗಿರುವ ಆತ್ಮನನ್ನ ಬೇರ್ಪಡಿಸಿ ತಿಳ್ಕೊಳ್ಬೇಕು ಅಂತ ಅರ್ಥವಲ್ಲ. ಹೌದು, ಅರ್ಥ ಆಯ್ತಲ್ವೇ? ಸತ್ಯ ಮಿಥ್ಯಾ ವಿವೇಕ ಅಂತ ಅರ್ಥವನ್ನು ಮಾಡ್ಕೊಂಬರು. ಬಾ, ನನಗೆ ಅವಾಗ ಆಶ್ಚರ್ಯವಾಗ್ತಾ ಇತ್ತು, ಇವಾಗ ಅದು ಸಹಜವಾಗೋಯ್ತು. ಗುರುಗಳ ಉಪದೇಶಾಮೃತ ಹಣ್ಣಾಗಿದೆ. ಯಾವನೊಬ್ಬನೂ ಕೂಡ ಇದು ಶರೀರ, ಇವನ ಆತ್ಮ ತೋರ್ಸಕ್ಕಾಗತ್ತಾ? ತೋರಿಸಪ್ಪ. ನೋಬಲ್ ಲಾರಿಯೇ ತುಂಬಾ ಬುದ್ಧಿವಂತ, ಅವನಿಗೆ 1,000 ಕೋಟಿ ಐಶ್ವರ್ಯ ಇದೆ. ಸ್ವಾಮಿ ತೋರಿಸಿ, ಆತ್ಮ ಇದು ಅನಾತ್ಮ ಪದಾರ್ಥ ತೋರಿಸಪ್ಪ ಅಂದ್ರೆ ತೋರ್ಸಕ್ಕಾಗಲ್ಲ. ಆತ್ಮನನ್ ಬಿಟ್ಟು ಅನಾತ್ಮವಿಲ್ಲ, ಅನಾತ್ಮವನ್ ಬಿಟ್ಟು ಆತ್ಮವಿಲ್ಲ. ಇದಕ್ಕೆ ಹೆಸರು ಮಿಥ್ಯಾತ್ಮಾಧ್ಯಾಸ. ಹಗ್ಗದಲ್ಲಿ ಹಾವನ್ನು ಕಾಣ್ತಾ ಇದ್ದಾನೆ. ಇದು ಹಗ್ಗ, ಇದು ಹಾವು ಅಂತ 2 ಪದಾರ್ಥ ಕಾಣಿಸುತ್ತಾ ಅಲ್ಲಿ. ರಜ್ಜು ಸರ್ಪವನ್ನು ತಿಳ್ಕೊಂಡಿದ್ದಾನಲ್ಲ, ಅವನಿಗೆ ಕಾಣಿಸುತ್ತಿರುವಂತಹದ್ದು ಸರ್ಪ, ಹಗ್ಗವಿಲ್ಲವೇ ಇಲ್ಲ. ಒಬ್ಬ ರೈತ, ಫಾರ್ಮರ್, ಬುದ್ಧಿವಂತ, ಅವನಿಗೆ ಕಾಣಿಸ್ತಿರುವಂತಹದ್ದು ಹಗ್ಗ, ಹಾವಿಲ್ಲ. ಹಗ್ಗ ಕಂಡರೆ ಹಾವಿಲ್ಲ, ಹಾವು ಕಂಡ ಹಗ್ಗವೇ, ಇರೋ ಪದಾರ್ಥ ಒಂದೇ. ಹಾಗಿಲ್ಲಿ ಆತ್ಮನನ್ನು ಅರ್ಥ ಮಾಡಿಕೊಂಡರೆ ಶರೀರವಿಲ್ಲ, ಶರೀರವನ್ನು ನಾನು ಮಾಡಿಕೊಂಡಾಗ ಆತ್ಮನಿಲ್ಲ. ಇದಕ್ಕೆ ಪರಸ್ಪರಾಧ್ಯಾಸ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅದ್ಭುತವಾದ ಸಂಶೋಧನೆ. ಒಂದು ಪುಸ್ತಕವನ್ನು ಬರೆದಿದ್ದೇನೆ ನಾನು, ಶ್ರೀಗಳ ಸಂಶೋಧನೆ ಅನ್ಸತ್ತು. ನಹಿ ಅಯಂ ದೇಹ, ಇದು ಶರೀರ, ಈ ಶರೀರ ಅಂತ ಅರ್ಥ ಮಾಡ್ಕೋಬೇಡಿ. ಈ ದೇಹ ಅಂತ ಅರ್ಥವಲ್ಲ, ಇದು ದೇಹ ಒಂದು ಬೇರೆ ಇದೆ. ಅಯಂ ಆತ್ಮ, ಇವನ ಆತ್ಮ. 2 ಪದಾರ್ಥ ತೋರಿಸಿ, ಇದು ಕನ್ನಡಕ, ಇದು ಪುಸ್ತಕ, ಹೌದಾ? ಹಾಗಿದೆ. ಇವನು ಆತ್ಮ, ಇದು ಶರೀರ ಎಂದು ಭಿನ್ನ ಭಿನ್ನವಾಗಿ 2 ಪ್ರತ್ಯಯಗಳಿಂದ ಯಾವನೊಬ್ಬನೂ ಕೂಡ ದೇಹಾತ್ಮಾನು, ಇದು ದ್ವಿತೀಯ ವಿಭಕ್ತಿ ದ್ವಿವಚನ. ದೇಹಾತ್ಮಾನವು ನಿತ್ಯ ದ್ವಿವಚನ, ದೇಹಾತ್ಮಾನವು ಪ್ರಥಮ ದ್ವಿವಚನ, ದೇಹಾತ್ಮಾನವು ದ್ವಿತೀಯ ದ್ವಿವಚನ, ದೇಹಾತ್ಮಭ್ಯಂ ತೃತೀಯ ದ್ವಿವಚನ, ದೇಹಾತ್ಮಭ್ಯಂ ದೇಹಾತ್ಮಭ್ಯಂ ದೇಹಾತ್ಮನೋಹ ದೇಹಾತ್ಮನೋಹ. ಯಾವನೊಬ್ಬನೂ ಕೂಡ ಇದು ಶರೀರ, ಇವನ ಆತ್ಮ ಎಂದು ಭಿನ್ನ ಭಿನ್ನವಾಗಿ 2 ಪ್ರತ್ಯಯಗಳಿಂದ ದೇಹವನ್ನು, ಆತ್ಮನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾಕೆ? ಇರುವ ಪದಾರ್ಥ ಒಂದೇ. ಆದ್ದರಿಂದ ಮಣ್ಣಿನ ಮಡಿಕೆ ತಯಾರು ಮಾಡಿದ್ದಾರೆ. ಇದು ಮಣ್ಣು, ಇದು ಮಡಿಕೆ ಅಂತ ತೋರಿಸಿ. ಮಣ್ಣು ಅಂತ ಕಾಣುವಾಗ ಮಡಿಕೆ ಇಲ್ಲ, ಮಡಿಕೆ ಅಂತ ಕಾಣುವಾಗ ಮಣ್ಣಿಲ್ಲ. ಗುರು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಬ್ರಹ್ಮಜ್ಞಾನಿಗಳ ಅನುಭವದ ದೃಷ್ಟಿಯಿಂದ ಪ್ರಪಂಚವೆಲ್ಲ ಬ್ರಹ್ಮ, ಪ್ರಪಂಚವೆಲ್ಲ ನಾನೇ. ಅಜ್ಞಾನಿಗಳ ಕಣ್ಣಿಗೆ ಈ ಪ್ರಪಂಚ ಸತ್ಯವಾಗಿ ನಿಷ್ಠಿದೆ. ನಮ್ಗೆ ಆಶ್ಚರ್ಯ, ಹೇಗಿದು? ಬ್ರಹ್ಮಜ್ಞಾನಿ ಆಗ್ಬಿಟ್ರೆ, ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರೆ ಊಟ ತಿಂಡಿ ಹೇಗೆ ಮಾಡ್ತಾನೆ? ಊಟ ತಿಂಡಿಯು ಬ್ರಹ್ಮವೇ. ಸಿನಿಮಾದಲ್ಲಿ ಎಲ್ಲವೂ ಬೆಳಕು, ಹೌದಾ? ಏನೂ ಇಲ್ಲ, ಎಲ್ಲವೂ ಬೆಳಕು ಅಂತ ಆದ್ರೆ ಅಲ್ಲಿ ಆನೆ ಹೇಗೆ ಬರುತ್ತೆ? ಕಾರ್ಪೆಂಟರ್ ಹೇಗೆ ಬರ್ತಾನೆ? ಸನ್ಯಾಸಿಗಳಾಗಿ ಬರ್ತಾ ಇದೆಯಲ್ಲ. ಅದೇ ತರ ಜ್ಞಾನಿಯ ದೃಷ್ಟಿ ಪೂರ್ಣ ದೃಷ್ಟಿ.
ಗುರುಗಳ ಒಂದು ವಾಕ್ಯ ಇದು, ಬರ್ಕೊಂಬೇಡಿ. ಕೃತ್ವ ಜ್ಞಾನಮಯೀಂ ದೃಷ್ಟಿಂ ಪಶ್ಯೇತಿ ಬ್ರಹ್ಮಮಯಂ ಜಗತ್ ಸಾ ದೃಷ್ಟಿ ಪರಮೋದಾರ ನ ನಾಸಾಗ್ರಾವಬೋಧಿನಿ. ಶ್ಲೋಕ. ಕೃತ್ವ ಜ್ಞಾನಮಯೀಂ ದೃಷ್ಟಿಂ, ನಿಮ್ಮ ದೃಷ್ಟಿಯನ್ನ ನೀವು ಜ್ಞಾನಮಯವನ್ನಾಗಿ ಮಾಡ್ಕೊಳ್ಳಿ. ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಪಶ್ಯೆ ಬ್ರಹ್ಮಮಯಂ ಜಗತ್, ಪ್ರಪಂಚವೆಲ್ಲ ಬ್ರಹ್ಮವಾಗಿ ಕಾಣಿಸುತ್ತೆ. ನಿಮ್ಮ ದೃಷ್ಟಿ ಬದಲಾವಣೆ. ಒಂದು ಚಿನ್ನದಿಂದ ತಯಾರು ಮಾಡಿರುವಂತ ವೆಂಕಟೇಶ 100 kg 150 ಕೋಟಿ ಬೆಲೆ ಬಾಳುವಂತ ವೆಂಕಟೇಶ್ವರ, ಎಲ್ಲ ತುಂಬಾ ಕಣ್ಣು ಮೂಗು ಕೈ ಎಲ್ಲ ಇದೆ. ಅದನ್ನು ನೋಡಿ ವೆಂಕಟೇಶ್ವರ ಇಲ್ಲವೇ ಇಲ್ಲ. ಕೃತ್ವ ಸ್ವರ್ಣಮಯೀಂ ದೃಷ್ಟಿಂ ಪಶ್ಯೇತ್ ಸ್ವರ್ಣಮಯಂ ದೇವಂ. ಅಕ್ಷಲಿಗಾಮನ್ ನೋಡಿದ್ರೆ ವೆಂಕಟೇಶ್ವರನ ಇಲ್ಲ. ಭಕ್ತನಿಗೆ ಬಂಗಾರ ಗೊತ್ತಿಲ್ಲ, ವೆಂಕಟೇಶ್ವರ ಇಷ್ಟೇ ವ್ಯಕ್ತಿ. ಬಾ ನಹಿ ಇಂಪಾಸಿಬಲ್. ಅಯಂ ದೇಹ, ಇದು ಶರೀರ, ಇದು ದೇಹ. ಅಯಂ ಆತ್ಮ, ಇವನ ಆತ್ಮ ಎಂದು ವಿವಿಕ್ತಾಭ್ಯಂ ಭಿನ್ನ ಭಿನ್ನವಾಗಿರುವ 2 ಪ್ರತ್ಯಯಗಳಿಂದ ದೇಹವನ್ನು ಆತ್ಮನನ್ನು ಯಾವನು ಕಾಣಲಾರನು. ನೀವು ಸಾಧ್ಯವಾದ ತೋರಿಸಪ್ಪ, ನಮ್ಮನೆಗೆ ಬನ್ನಿ ತೋರಿಸಿ, ನಾನೇ ನಿಮ್ಮನೆ ಮತ್ತೆ ನೀವು ತೋರಿಸ್ಬೇಕು. ಸ್ವಾಮೀಜಿ ಇದು ಶರೀರ ಆಯ್ತು, ಇವನು ಆತ್ಮ, ಸಾಧ್ಯವೇ. ಆತ್ಮನನ್ನೇ ಅಜ್ಞಾನಿಗಳು ಅವಿದ್ಯೆಯಿಂದ ಶರೀರ ಎಂದು ಮಾಡಿಕೊಂಡಿದ್ದಾರೆ. ಜ್ಞಾನಿಗಳ ಮಾತು ಅಮೃತ, ಅಮೃತ ಪರಮಾಮೃತ. ನೋಡಿ, ನಹಿ ಅಯಂ ದೇಹ ಇದಂ ಶರೀರಂ ಅಯಂ ಆತ್ಮ ಇತಿ ವಿವಿಕ್ತಾಭ್ಯಾಂ ಪ್ರತ್ಯಯಾಭ್ಯಾಂ ದೇಹಾತ್ಮಾನೋ ಪಶ್ಯತಿ ನಹಿ ಪಶ್ಯತಿ ಕಶ್ಚಿದಪಿ ಇತ್ಯುಕ್ತಂ ಪ್ರಾಗೇವ. ತಸ್ಮಾತ್ ಅಭ್ಯೂಹಮಾತ್ರಮೇವ ಏತತು ಇತಿ ಪರಿಶಿಷ್ಯತಿ. ಆದ್ದರಿಂದ ಮೀಮಾಂಸಕರಾದ ನೀವುಗಳು, ಕಾಮ ನಾವು ಕೂಡ ದೇಹ ವ್ಯತಿರಿಕ್ತನಾದ ಆತ್ಮನನ್ನ ಒಪ್ಪಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಊಹೆ ಮಾತ್ರ, ಜಸ್ಟ್ ಇಮ್ಯಾಜಿನೇಷನ್. ಇವರು ಶ್ರೀಮಂತರಾಗಿರ್ಬೇಕು ಊಹೆ ಮಾಡ್ಬಿಟ್ಟೆ. ಯಾಕೆ? ದೊಡ್ಡ ಕಾರು ಬಂದಿದ್ರು, ಅದು ಬಾಡಿಗೆ ಕಾರು. ಮದುವೆ ಮನೆಯಲ್ಲಿ ಆ ಹುಡುಗಿಗೆ ಮೈ ತುಂಬ ಆಭರಣ ಹಾಕಿದ್ದಾರೆ. ಅದು ನೋಡಿ 10 kg ಆಭರಣ ಹಾಕಿದ್ದಾರೆ. ಹಬ್ಬಬ್ಬಬ್ಬ 10 kg ಆಭರಣ ಹಾಕಿ ಮದುವೆ ಮಾಡ್ತಾ ಇರೋದ್ರಿಂದ ಈ ಹುಡುಗಿ ತಂದೆ ದೊಡ್ಡ ಶ್ರೀಮಂತನಾಗಿರ್ಬೇಕು ಇಲ್ಲ, ಅವನ ಬಾಡಿಗೆಗೆ ಉಮಾಗೋಡ್ತನ ಹಾಕಿದ್ದಾರೆ. ಹಾಗಿಲ್ಲಿ ಪೂರ್ವ ಮೀಮಾಂಸಕರಿಗೆ ಆತ್ಮಾನಾತ್ಮ ವಿವೇಕ ಗೊತ್ತಿಲ್ಲ. ದೇಹಕ್ಕೆ ಭಿನ್ನನಾಗಿ ಆತ್ಮನಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಅಭ್ಯೂಹ ಮಾತ್ರ, ಊಹೆ ಮಾತ್ರ. ಶಾಸ್ತ್ರ ಹೇಳ್ತಾ ಇದೆ, ಆದ್ದರಿಂದ ಆತ್ಮ ದೇಹ ವ್ಯತಿರಿಕ್ತನಾಗಿರ್ಬೇಕು. ಇಲ್ಲೇ ಇದ್ದಿದ್ದೆ ಶಾಸ್ತ್ರ ಪ್ರಾಮಾಣ್ಯ ಬರುತ್ತಿರಲಿಲ್ಲವಲ್ಲ. ಇದಕ್ಕೇನು ಅನ್ಯಥಾನುಪಪತ್ಯ ಪ್ರಮಾಣ. ನನಗೆ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿಯವರು ಈ ಪ್ರಮಾಣಗಳ ಬಗ್ಗೆ ಹೇಳುವಾಗ ಮಾತು ಹೇಳಿದ್ರು. ನೋಡಪ್ಪ, ಅವರು ಚಾರ್ವಾಕರಿಗೆ ಒಂದೇ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ಇನ್ನು ಸಾಂಖ್ಯನಿಗೆ ಪ್ರತ್ಯಕ್ಷ ಮತ್ತು ಅನುಮಾನ, ನೈಯಾಯಿಕ ವೈಶೇಷಿಕನಿಗೆ ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದ, ಇನ್ನು ಕೆಲವರಿಗೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಾಪತ್ತಿ. ಇನ್ನು ಐತಿಹಾಸಿಕರಿಗೆ ಪ್ಲಸ್ ಇತಿಹಾಸ. ಪೂರ್ವ ಮೀಮಾಂಸಕರಿಗೆ ಅನ್ಯಥಾನುಪಪತ್ಯ ಪ್ರಮಾಣವೂ ಉಂಟು. ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ
ಅರ್ಥಾಪತ್ತಿ ಅನುಪಲಬ್ಧಿ 6ನೇ ಪ್ರಮಾಣ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದು ಸಿಕ್ಬಿಡ್ತು ನೋಡಿ. ಪೂರ್ವ ಮೀಮಾಂಸಕರು ದೇಹಕ್ಕಿಂತ ವ್ಯತಿರಿಕ್ತನಾಗಿ ಆತ್ಮನಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಅವರು ಮಾಡಿಕೊಂಡಿರುವ ಅಭ್ಯೂಹ ಮಾತ್ರ, ಬರೀ ಊಹೆ, ಅದು ಪ್ರಮಾಣವಲ್ಲ. ತಥಾಚ ಅದರಿಂದ ಯಥಾ ಪ್ರಸಿದ್ಧಮೇವ ಆತ್ಮಾನಂ ಕರ್ತಾರಂ ಭೋಕ್ತಾರಂಚ ಅಭ್ಯುಪಗಮ್ಯ ತಸ್ಯೈವ ಚ ಜನ್ಮಾಂತರ ಲೋಕಾಂತರಯೋ ಇಷ್ಟಾನಿಷ್ಟಯೋಗಂ ಕಥಂಚಿತ್ ಪರಿಕಲ್ಪ್ಯೈವ ಕರ್ಮಸು ಪ್ರವರ್ತತೆ ನಿವರ್ತತೆ ಚ ಇತ್ಯಾಪತತಿ. ಏನ್ ಗುರು ಬರ್ಕೊಂಡು ಹೋಗ್ತಾ ಇದೆ, ಟೈಮ್ ಆಗೋಯ್ತು, 10 ನಿಮಿಷ ಇದೆ. ಗುರುಗಳು ಮಾತ್ರ ಬರಿತಾ ಇದ್ದಾರೆ. ಮಹತ್ ಅರ್ಧ ಬಾಳೆಹಣ್ಣು ನಿಂಬೆ ಹಣ್ಣಿಗೆ ಅಂತ ಹುರಿತ್ತು, ಅರ್ಧ ಲೋಟ ಹಾಲು, ಕ್ಲೋಸ್. ಎಂತಲೂ ಇಲ್ಲ. ಅವತ್ತಿನ ಕಾಲದಲ್ಲಿ ಮಾವಿನಲ್ಲಿಲ್ಲ, ಕಿತ್ತಳೆ ಹಣ್ಣಿಲ್ಲ, ಆಪಲ್ ಇತ್ತೇನೋ, ಆ ಕಾಳು ಯಾರು ತಂದ್ಕೊಡ್ಬೇಕು, ತಂದ್ಕೊಡ್ ಸಾಕು. ಅಷ್ಟನ್ನು ತಿನ್ಕೊಂಡು ಬೆಳಿಗ್ಗೆ 4 ಗಂಟೆಗೆದ್ದು ನನ್ನನ್ನು ಎಬ್ಬಿಸಿ 7 ಅಂತ ಹೇಳಿ 5:15 ಗಂಟೆಗೆ ನದಿ ಸ್ನಾನಕ್ಕೆ ಹೋಗುವ ಅಂತ ಹೇಳ್ತಾರೆ. ಇದೆಲ್ಲ ಯಾರೂ ನಂಬುವುದಿಲ್ಲ. ಇದು ಮುಂದಿನ ವಾರ ಮತ್ತೆ. ತಥಾಚ ಒಟ್ಟಿನಲ್ಲಿ ಏನಾಯ್ತೀಗ, ಯಥಾ ಪ್ರಸಿದ್ಧಮೇವ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅವಿದ್ಯಾ ದೃಷ್ಟಿಯನ್ನ ಇಟ್ಟುಕೊಂಡೇ ಆತ್ಮ ನನ್ನ ಕರ್ತ ಭೋಕ್ತ ಎಂದು ಒಪ್ಪಿಕೊಂಡು, ಏನ್ ಪ್ರಮಾಣ? ನಾನು ಕರ್ತ ಭೋಕ್ತ ಅನ್ನುವುದಕ್ಕೆ ಅವಿದ್ಯೆಯೇ ಪ್ರಮಾಣ. ಅವನನ್ನೇ ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸಂಬದ್ಧವಾದ ಇಷ್ಟಾನಿಷ್ಟ ಯೋಗವುಳ್ಳವನು ಎಂದು ಕಥಂಚಿತ್ ಹೇಗೋ ಪರಿಕಲ್ಪನೆ ಮಾಡಿ ಕರ್ಮ ಸುಪ್ರವರ್ತತೆ, ಕರ್ಮಗಳಲ್ಲಿ ಪ್ರವರ್ತನಾಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಪಾಪ ಪೂರ್ವ ಮೀಮಾಂಸಕರಿಗೆ ವಿವೇಚನ ಸಾಮರ್ಥ್ಯವಿಲ್ಲ. ಶಾಸ್ತ್ರ ಹೇಳ್ತಾ ಇದೆ, ನಂಬಬೇಕು, ಮಾಡ್ಬೇಕು. ನಾವು ಹಾಗಲ್ಲ, ಪ್ರತಿಯೊಂದನ್ನು ವಿಚಾರ ಮಾಡ್ತೇವೆ. ವೇದಾಂತಿಗಳಂತ ಮಹಾಮೇಧಾವಿಗಳು, ವೇದಾಂತಿಗಳಂತ ವಿಮರ್ಶಕರು, ವೇದಾಂತಿಗಳಂತ ವಿಚಾರವಾದಿಗಳು ಯಾರೂ ಇಲ್ಲ. ನಾವು ಶಾಸ್ತ್ರ ಹೇಳುತ್ತೆ ಅಂತ ಹೇಳ್ತಾರೆ. ನಚ ವೇದೋಕ್ತಿತೋ ವೇದ ಪ್ರಮಾಣಮಿಹ ಗಚ್ಯತೆ ಚಿಂತ್ವಮಾನತ್ವ ಹೇತೂನಾಂ ಗ್ರಂಥೇಸ್ಮಿನ್ ಸ್ಯಾಭಾವಾತ್. ಸ್ವರೇಶ್ವರಾಚಾರ್ಯರ ಮಾತು. ವೇದಾಂತಿಗಳಾದ ನಾವುಗಳು ವೇದಾಂತ ಶಾಸ್ತ್ರವನ್ನ ಶಾಸ್ತ್ರ ಎನ್ನುವ ದೃಷ್ಟಿಯಿಂದ ಪ್ರಮಾಣ ಅಂತ ಹೇಳ್ತಾ ಇಲ್ಲ. ನಾವು ವೇದಾಂತ ಒಪ್ಕೊಳ್ತೇವೆ, ಯಾಕೆ? ವೇದಾಂತಗಳಾದ್ದರಿಂದ ಅಂತಲ್ಲ. ವೇದಾಂತ ಶಾಸ್ತ್ರ ಏನ್ ಹೇಳ್ತಾ ಇದೆಯೋ ಅಷ್ಟು ಕೂಡ ನಮ್ಮ ಅನುಭವದಲ್ಲಿ. ನಾಹಂ ದೇಹ ನೇಂದ್ರಿಯ ಅನ್ಯಂತರಂಗ ಅನುಭವದಲ್ಲಿದೆ. ನಾಹಂ ದೇಹ ಜನ್ಮ ಮೃತ್ಯು ಕುತೋಮೆ ಅನುಭವದಲ್ಲಿ. ಅನುಭವದಲ್ಲಿ ಇರುವುದನ್ನ ವೇದಾಂತ ಶಾಸ್ತ್ರ ಹೇಳುತ್ತಿರುವುದನ್ನು ಪ್ರಮಾಣ ತಪ್ಪಿಕೊಂಡಿದ್ದೇವೆ. ಧನ್ಯರಾಗೋಣ ಅಂತ ತಿಳಿಸುತ್ತ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ವೃದ್ಧರು 2 ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ, ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ
ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯು ಎಂದೆನಿಸಿಹರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯು ಎಂದೆನಿಸಿಹರು. ಸತ್ಯವ ಬಿಡದಿಹರು, ಅಸತ್ಯಕ್ಕೆ ಮೃತ್ಯುವೆಂದೆನಿಸಿಹರು. ಕೃತ್ಯ ವಿವೇಕದ ನಡೆಯೊಳು ನಿತ್ಯ ತೋರಿ ಪುರುಷೋತ್ತಮರೆನಿಪರು. ಕೃತ್ಯ ವಿವೇಕದ ನಡೆಯೊಳು ನಿತ್ಯ ತೋರಿ ಪುರುಷೋತ್ತಮರೆನಿಪರು. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಧರ್ಮಕ್ಕೆ ನೆರೆಯಹರು, ಬಾರು ಹೆಮ್ಮೆಯ ಕರ್ಮಕ್ಕೆ ಮರೆಯಹರು. ಹಮ್ಮನಳಿಯುವ ಕರ್ಮಯೋಗದೊಳು ಮರ್ಮವಲೋಕಕ್ಕೆ ಕೆಮ್ಮನೆ ಸಾರುವರ್. ಹಮ್ಮನಳಿಯುವ ಕರ್ಮಯೋಗದೊಳು ಮರ್ಮವಲೋಕಕ್ಕೆ ಕೆಮ್ಮನೆ ಸಾರುವರ್. ಇವರೇ ಹಿರಿಯವರು, ಲೋಕದೊಳಿವರೇ ಹಿರಿಯವರು.